ಲೂಟಿಕೋರರ ಸರ್ಕಾರ, ಲಂಚಕ್ಕೋಸ್ಕರ ಬೆಲೆ ಏರಿಕೆಗಳನ್ನು ಮಾಡುವಂಥ ಸರ್ಕಾರ ಇತಿಹಾಸದ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಯಾವತ್ತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೆಟ್ಟ ಸರ್ಕಾರ. ಯಾಕಂದರೆ ಸಿದ್ದರಾಮಯ್ಯ ಈಸ್ ಔಟ್ ಗೋಯಿಂಗ್ CM. DK ಹೇಳಿದ್ದಾರೆ ಒದ್ದು ಕಿತ್ಕೊತೀನಿ ಅಂತ. ಯಾವಾಗ ಒದ್ದಿತಾರೆ ಯಾವಾಗ ಕಿತ್ಕೊತಾರೆ ಗೊತ್ತಾಗ್ತೈತಿ ಇನ್ನು 6 ತಿಂಗಳಲ್ಲಿ. ಸೊ ಔಟ್ ಗೋಯಿಂಗಲ್ಲಿ ಹೋಗೋವಾಗ ಲೂಟಿ ಹೊಡ್ಕೊಂಡು ಹೋಗೋಣ ಅನ್ನೋದು ಅಷ್ಟೇ. ರಿಟೈರ್ಡ್ ಆಗಬೇಕಾದ್ರೆ ನೆಮ್ಮದಿ ಜೀವನ ಬೇಕಲ್ಲ, ಅದಕ್ಕೋಸ್ಕರ ಲೂಟಿ ಮಾಡ್ತಾ ಇದ್ದಾರೆ. ಸರ್, ಈಗ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡ್ಡಾ ಅವರ ಹತ್ರ ಚರ್ಚೆ ಆಯಿತಾ? ಹೋರಾಟಕ್ಕೆ ಏನಾದರೂ? ಹೌದು, ಈಗ ನಾವು ಚರ್ಚೆ ಮಾಡಿದ್ದೀರಿ. ಅವರು TV ನೋಡಿ ಹೇಳಿದರು ವಾಟ್ ಈಸ್ ದಿಸ್ ಅಂತೇಳಿ. ಅದಕ್ಕೆ ನಾವು ಹೇಳಿದಿರಿ ಈ ಥರ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ. ಅವರೂ ಹೇಳಿದ್ದಾರೆ ಹೋರಾಟ ಮಾಡಿ ಅಂತ ಹೇಳಿದ್ದಾರೆ. ನಾಳೆನೂ ಕೂಡ ನಮಗೆ ಟೈಮ್ ಕೊಟ್ಟಿದ್ದಾರೆ. ನಾಳೆನೂ ಕೂಡ ಅವ್ರನ್ನ ಭೇಟಿ ಮಾಡ್ತೀರಿ. ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರದ ಏನು ದುರಾಡಳಿತ ಇದೆ ಅದಕ್ಕೆ ಕೊನೆಗೊಳಿಸುವಂಥದ್ದಕ್ಕೆ ದೊಡ್ಡ ಹೋರಾಟಗಳನ್ನು ಮಾಡಿ ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ನಾವು 4ನೇ ತಾರೀಕಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಅದನ್ನು ಈಗಾಗಲೇ ಕೇಂದ್ರದ ನಾಯಕರು ಗಮನಕ್ಕೂ ನಾವು ತಂದಿದ್ದೀರಿ. ಹೋರಾಟ ಮಾಡಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆ, ಅವರ ಏನು ಅಹಂಕಾರದಿಂದ ಮೆರಿತಾ ಇದ್ದಾರೆ ಅದಕ್ಕೆ ಅಂತ್ಯ ಆಡಬೇಕಾಗಿದೆ. ಅಂತ್ಯವನ್ನು ಆಡ್ತೀವಿ ನಾವು. ಇಂಥ ಲೂಟಿಕೋರರ ಸರ್ಕಾರ, ಲಂಚಕ್ಕೋಸ್ಕರ ಬೆಲೆ ಏರಿಕೆಗಳನ್ನು ಮಾಡುವಂಥ ಸರ್ಕಾರ ಇತಿಹಾಸದ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಯಾವತ್ತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೆಟ್ಟ ಸರ್ಕಾರ. ಯಾಕಂದರೆ ಸಿದ್ದರಾಮಯ್ಯ ಈಸ್ ಔಟ್ ಗೋಯಿಂಗ್ CM. DK ಹೇಳಿದ್ದಾರೆ ಒದ್ದು ಕಿತ್ಕೊತೀನಿ ಅಂತ. ಯಾವಾಗ ಒದ್ದಿತಾರೆ ಯಾವಾಗ ಕಿತ್ಕೊತಾರೆ ಗೊತ್ತಾಗ್ತೈತಿ ಇನ್ನು 6 ತಿಂಗಳಲ್ಲಿ. ಸೊ ಔಟ್ ಗೋಯಿಂಗಲ್ಲಿ ಹೋಗೋವಾಗ ಲೂಟಿ ಹೊಡ್ಕೊಂಡು ಹೋಗೋಣ ಅನ್ನೋದು ಅಷ್ಟೇ. ರಿಟೈರ್ಡ್ ಆಗಬೇಕಾದ್ರೆ ನೆಮ್ಮದಿ ಜೀವನ ಬೇಕಲ್ಲ, ಅದಕ್ಕೋಸ್ಕರ ಲೂಟಿ ಮಾಡ್ತಾ ಇದ್ದಾರೆ. ಸರ್, ಈಗ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡ್ಡಾ ಅವರ ಹತ್ರ ಚರ್ಚೆ ಆಯಿತಾ? ಹೋರಾಟಕ್ಕೆ ಏನಾದರೂ? ಹೌದು, ಈಗ ನಾವು ಚರ್ಚೆ ಮಾಡಿದ್ದೀರಿ. ಅವರು TV ನೋಡಿ ಹೇಳಿದರು ವಾಟ್ ಈಸ್ ದಿಸ್ ಅಂತೇಳಿ. ಅದಕ್ಕೆ ನಾವು ಹೇಳಿದಿರಿ ಈ ಥರ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ. ಅವರೂ ಹೇಳಿದ್ದಾರೆ ಹೋರಾಟ ಮಾಡಿ ಅಂತ ಹೇಳಿದ್ದಾರೆ. ನಾಳೆನೂ ಕೂಡ ನಮಗೆ ಟೈಮ್ ಕೊಟ್ಟಿದ್ದಾರೆ. ನಾಳೆನೂ ಕೂಡ ಅವ್ರನ್ನ ಭೇಟಿ ಮಾಡ್ತೀರಿ. ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರದ ಏನು ದುರಾಡಳಿತ ಇದೆ ಅದಕ್ಕೆ ಕೊನೆಗೊಳಿಸುವಂಥದ್ದಕ್ಕೆ ದೊಡ್ಡ ಹೋರಾಟಗಳನ್ನು ಮಾಡಿ ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು 4ನೇ ತಾರೀಕಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಅದನ್ನು ಈಗಾಗಲೇ ಕೇಂದ್ರದ ನಾಯಕರು ಗಮನಕ್ಕೂ ನಾವು ತಂದಿದ್ದೀರಿ. ಹೋರಾಟ ಮಾಡಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆ, ಅವರ ಏನು ಅಹಂಕಾರದಿಂದ ಮೆರಿತಾ ಇದ್ದಾರೆ ಅದಕ್ಕೆ ಅಂತ್ಯ ಆಡಬೇಕಾಗಿದೆ. ಅಂತ್ಯವನ್ನು ಆಡ್ತೀವಿ ನಾವು.